ಇವ್ರನ್ನ ಒಬ್ಬ ಕಾಮಿಡಿ ಸ್ಟಾರು, ಈಗ ಅಪ್ಕಮಿಂಗ್ ಹೀರೋ ಅದು ಇದು ಅಂತಂದು ಎಲ್ಲಾ ಗುರುತಿಸುವಂತದ್ದು ಸರ್ವೇ ಸಾಧಾರಣ. ಆದ್ರೆ ಗೌರವ್ ಶೆಟ್ಟಿ ಅವರ ಹಿನ್ನೆಲೆ ಅಂತ ಬಂದಾಗ ಸರ್, ನಾನು ನಮ್ಮ ಫ್ಯಾಮಿಲಿಯಿಂದ ಯಾವುದೇ ತರ ಸಿನಿಮಾ ಇಂಡಸ್ಟ್ರಿಗೆ ರಿಲೇಟೆಡ್ ಇಲ್ಲ. ಹೌದು. ಅಂದ್ರೆ ನಮ್ಮಪ್ಪ ನಾಟಕ ಮಾಡ್ತಾ ಇದ್ದಂತೆ ಅವಾಗ ಕಾಲೇಜಲ್ಲಿ ಇದ್ದಾಗ, ಆಮೇಲೆ ಕೆಲಸ ಹೋಗಕ್ಕೂ ಮುಂಚೆ. ಅದು ಬಿಟ್ರೆ ಸಿನಿಮಾ ಇಂಡಸ್ಟ್ರಿಗೆ ನಮಗೂ ಏನ್ ಲಿಂಕ್ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೇರ್ಪೇಟೆ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಅಲ್ಲೇ ಹುಟ್ಟಿ ಬೆಳೆದು 10th ವರೆಗೂ ಅಲ್ಲಿದ್ದೆ. PUCಗೆ ಆಳ್ವಾಸ್ ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಿದೆ KIT ತಿಪ್ಟೂರಲ್ಲಿ. ಅಲ್ಲಿಂದ ನನಗೆ ಶಾರ್ಟ್ ಫಿಲಂ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದೇ ನಾನು ಎಲ್ಲಾ ಇಂಟರ್ವ್ಯೂ ಹೇಳ್ಬಿಟ್ಟಿದೀನಿ, ಇಲ್ಲೇ ಹೇಳಿದ್ರೆ ಮತ್ತೆ ಅದೇ ಏನ್ ಇದನ್ನೇ ಹೇಳ್ತಾ ಇರ್ತಾನಪ್ಪ. ನಾನು ಫಸ್ಟ್ ಶಾರ್ಟ್ ಫಿಲಂ ಮಾಡಿದ್ದು ನವಗ್ರಹ ರಿಮೇಕ್ ಮಾಡಿ, ಸೂಪರ್ ಮಾಫಿಯಾ ಅನ್ಬಿಟ್ಟು. ಅಲ್ಲಿ ನವಗ್ರಹ ಅಂಬಾರಿ ಕದಿಯಕ್ ಹೋಯ್ತಾರೆ, ನಾನು ಕ್ವಶನ್ ಪೇಪರ್ ಕದಿಯಕ್ ಹೋಗ್ಬೇಕು 9 ಜನ ಅನ್ಬಿಟ್ಟು ಆತರ ಒಂದು ಶಾರ್ಟ್ ಫಿಲಂ ಮಾಡಿದ್ದು. ಅದನ್ನ ದಿನಕರ್ ಸರ್ಗೂ ತೋರಿಸ್ದೆ. ಅವರು ಹಿಂಗೆ ದಿನಕರ್ ಸರ್ ನಮ್ ಶಾರ್ಟ್ ಫಿಲಂಗಳೆಲ್ಲ ನೋಡಿ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ರು ರಾಯಲ್ ಅಲ್ಲಿ. ಒಂದೇ ಸೆಕೆಂಡ್ ಮೀಟಿಂಗ್ ಅಲ್ಲಿ ತೋರಿಸ್ದೆ, ನೋಡಿ ಸರ್ ಹಿಂಗ್ ಮಾಡಿದ್ದೆ ಅಂತ. ಅವರು ಪರವಾಗಿಲ್ಲ ಕಣೆ ಅಂದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಶಾರ್ಟ್ ಫಿಲಂ ಮಾಡಿದ್ದು 8 years ಬ್ಯಾಕ್. ಸೊ 8 ವರ್ಷ ಬೇಕಾಯ್ತು ನೋಡಿ ನಾನು ಅವ್ರನ್ನ ಸ್ವಲ್ಪ ಅಷ್ಟರಲ್ಲಿ. ನಾನಲ್ಲಿ ಅವತ್ತು ನಾನು ಅನ್ಕೊಂಡಿದ್ನ ಅದೇ. ಎಸ್, ಇನ್ನು ಅಂದ್ರೆ ನೀವ್ ಹೇಳಿದ್ರಿ ಯಾವುದೇ ಒಂದು ಹಿನ್ನೆಲೆ ಇಲ್ಲ ಅಂತ. ಒಳ್ಳೆ ಎಜುಕೇಶನ್ಸ್ ಮಾಡ್ತಾ ಇದ್ದಂಥವ್ರು ಇದ್ದಕ್ಕಿದ್ದಂಗೆ ತಟ್ ಅಂತ ಈ ಸಿನಿಮಾ ಕ್ಷೇತ್ರಕ್ಕೆ ಅಥವಾ ಒಂದು ಡಿಜಿಟಲ್ ಮೀಡಿಯಾಕ್ಕೆ ಧುಮುಕೋದು ಕಾರಣ ಅಂದ್ರೆ ಸರ್, ಈ ಎಜುಕೇಶನ್ ಅನ್ನೋದು ನಮ್ಗೊಂದು ನಾಲೆಡ್ಜ್ಗೋಸ್ಕರ ಅಥವಾ ನಾಲೆಡ್ಜ್ಗೋಸ್ಕರ ಬೇಕು. ಅದ್ರಲ್ಲಿ ಮನೆಯವರೊಂದು ಆಸೆ ಇಟ್ಟಿರ್ತಾರೆ, ಏನ್ ಓದ್ತಾ ಇದ್ದಾನೆ ಮಗ, ಏನ್ ಓದಿದಾನೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ. ಆಮೇಲೆ ನನ್ಗೂ ಬೇಕಾಗಿತ್ತು. ಅಂದ್ರೆ ಸಡನ್ ಆಗಿ ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ನಾನು ಏನೋ ಮಾಡ್ಬಿಡ್ತೀನಿ ಅನ್ನೋದು. ನಾನು ಇಂಜಿನಿಯರಿಂಗ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಬೆಳೆದಿದ್ರಿಂದ ತುಂಬಾ ಜನ ಪರಿಚಯ ಆದ್ರು, ತುಂಬಾ ಫ್ರೆಂಡ್ಸ್ ಗಳಾದ್ರು. ತುಂಬಾ ಕಡೆಯಿಂದ ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಪ್ರತಿ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಗ್ಲಿ ನನಗೆ ಫ್ರೆಂಡ್ಸ್ ಇದಾರೆ. ಜಸ್ಟ್ ಬಿಕಾಸ್ ನಾನು ಹಾಸ್ಟೆಲ್ ಅಲ್ಲಿ ಬೆಳೆದಿದ್ದೆ ಕಾರಣ. ನಾನು ಡೈರೆಕ್ಟ್ ಬೆಂಗಳೂರಿಗೆ ಬಂದಿದ್ರೆ ನನ್ಗೆ ಇವಾಗ ಶಾರ್ಟ್ ಫಿಲಂ ಆಗ್ಲಿ ಸಿನಿಮಾ ಮಾಡ್ಲಿ ನನಗೆ ಸಪೋರ್ಟ್ ಮಾಡಕ್ ಯಾರು. ಹೌದು, ಬ್ಯಾಕ್ ಗ್ರೌಂಡ್ ಅಂತ ಇವತ್ತು ನನಗೆ ಬ್ಯಾಕ್ ಗ್ರೌಂಡ್ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ಫ್ರೆಂಡ್ಸ್, ನಾನು ಹಾಸ್ಟೆಲ್ ಅಲ್ಲಿ ಬೆಳೆದಿರೋರು ಅಥವಾ ನನ್ ಸಪೋರ್ಟ್ ಮಾಡ್ತಿರೋರು, ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಸಪೋರ್ಟ್ ಮಾಡಿರೋರು, ಆಮೇಲೆ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡೋರು ಅಥವಾ ನಮ್ಮ ಊರವರು ಯಾರ್ಯಾರು ಇದಾರೆ ಅವರೇ ನಮ್ಗೆ ಬ್ಯಾಕ್ ಗ್ರೌಂಡ್. ನಮ್ಗೆ ಬೇರೆ ಯಾರು ಇಲ್ಲ. ಓಕೆ, ಅಲ್ಲ ಅದೇ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಗೌರವ್ ಶೆಟ್ಟಿ ಅವರು. ಸೊ ಈಗ ಏನಾಗತ್ತೆ, ಒಂದು ಸಿನಿಮಾ ಕ್ಷೇತ್ರಕ್ಕೆ ಅಥವಾ ಒಂದೇನಾದ್ರು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಬರಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಪ್ರೇರಣೆ ಅಂತ ಇದ್ದೇ ಇರ್ತಾರೆ. ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಈ ಸಕಲಾಗಿ ಮಾಡ್ತೀಯ ಕಣೋ, ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ, ನಿನ್ ಆಕ್ಟಿಂಗ್ ನೋಡ್ತಾ ಇದ್ರೆ ಅವ್ರ ಅಂದ್ರೆ ನಿಮ್ಮನ್ನ ಬೇರೆ ನಟರುಗಳನ್ನ ಹೋಲಿಸ್ಕೊಳ್ಳುವಂತದ್ದಾಗತ್ತೆ. ಆ ಹೀರೋ ತರನೇ ಕಾಣಿಸ್ತೀಯ ಮಗ ನೀನು, ಹಂಗೆ ಹಿಂಗೆ. ಸೊ ಆತರ ನಿಮ್ಗೆ ಪ್ರೇರಣೆ ಯಾರಾದ್ರು ನಿಮ್ಮ ಗರ್ಲ್ ಫ್ರೆಂಡು? ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ. ಇವ್ರು ನಮ್ಗೆ ನಮ್ ತಿಪ್ಟೂರಲ್ಲಿ ನನಗೆ ದೀಪಣ್ಣ ಅಂತ ಇದಾರೆ, ರಾಕಿ ಅಣ್ಣ ಅಂತ ಇದಾರೆ. ಅವರಿಬ್ರು ಅವ್ರವರೇ ವರ್ಕ್ ಮಾಡ್ತಾ ಇರ್ತಾರೆ. ನಾನು ಕಾಲೇಜ್ ಮುಗಿಸ್ಕೊಂಡು ಸಂಜೆ ಆದ್ಮೇಲೆ ಅವ್ರ ಹತ್ರ ಹೋಗ್ತಾ ಇದ್ದೆ ಡೈಲಿ. ಈಗ್ಲೂ ಅವರೇ ನನ್ಗೆ ಎಲ್ಲಾ ತರ ಪಾರ್ಟ್ನರ್ಸ್ ಗಳು. ಅಂದ್ರೆ ಏನೇ ಎಂಜಾಯ್ ಮಾಡ್ಬೇಕು, ಆಚೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಅಥವಾ ನಮ್ಮ ರಶ್ಮಿ ಮೇಡಮ್ ಅಂತಿದ್ದಾರೆ, ಅವರು ಎಲ್ಲ ನಮ್ಗೆ. ನಾನು ಅವಾಗ ಶಾರ್ಟ್ ಫಿಲಂ ಮಾಡ್ತೀನಿ ಅಂದಾಗ ನಾನು ಸುತ್ತಮುತ್ತ ಯಾರು ನಂಬ್ಲಿಲ್ಲ. ಬಟ್ ಇವ್ರು ಮಾತ್ರ ಮಾಡು, ಹಿಂಗೆ ಎಷ್ಟು ಖರ್ಚಾಯ್ತದೆ, ದುಡ್ಡ ತಗೋ, ಕ್ಯಾಮ್ರಾನ ತಗೋ, ಲೊಕೇಶನ್, ನನ್ಗೆ ಡ್ರೋನೇ ಬೇಕು ಕಾಲೇಜ್ ತೋರ್ಸಕ್ಕೆ ಅಂದ್ರೆ ಅವ್ರು ಡ್ರೋನ್ ಆಯ್ತು ತಗೋ, ಈ ತರ ಹೇಳಿ. ಆಮೇಲೆ ಶಾರ್ಟ್ ಫಿಲಂ ಮಾಡಿದಾಗ ನಾನು ಏನೋ ಅನ್ಕೊಂಡಿದ್ದೆ, ಏನೋ ಮಾಡ್ತೇನೆ, ಪರವಾಗಿಲ್ಲ ಏನೋ ಮಾಡಿ ಕಾನ್ಸೆಪ್ಟ್ ಹೇಳಿದಾಗ ಓಕೆ ಮಾಡು ಅಂದ್ರೆ ಏನಾಗ್ಬಿಡುತ್ತೆ, ನಾವು ಮಾಡ್ತೀವಿ ಅಂದಾಗ ನೀನ್ ಮಾಡೇ ಮಾಡ್ತೀಯ ಮಾಡು ಅಂತ ಹೇಳೋರು 4 ಜನ ಇದ್ಬಿಟ್ರೆ 70% ಕೆಲಸ ಅದೆಲ್ಲ ಎಲ್ಲ ಆಗುತ್ತೆ ಬಿಡು, ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ನ ಕುಗ್ಗಿಸ್ಬಿಡುತ್ತೆ. ಎಸ್, ಇನ್ನು ಅದೇ ಡಿಜಿಟಲ್ ಮೀಡಿಯಾದಲ್ಲಿ ಆಮೇಲೆ ಸಾರಿ, ಇದು ನಾನು ಕಾಲೇಜಲ್ಲಿ ಇದ್ದಾಗ ಈಗ ಡಿ ಬಾಸ್ ಅವ್ರ ಫ್ಯಾನ್ ನಾನು ಎಲ್ಲಾ ಕಡೆ ಹೇಳಿದ್ದೀನಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಸಿನಿಮಾ ಚಕ್ರವರ್ತಿ ಸಿನಿಮಾಗೆ ಹೆವಿ ಸೈಕ್ ಆಗಿ ಹೋಗಿ ಬ್ಯಾನರ್ ಎಲ್ಲ ಹಾಕ್ಸಿ ಬಂದಿದ್ದೆ. ಅವ್ರ ತರನೇ ಸೂಟ್ ಎಲ್ಲ ಹೊಲ್ಸ್ಕೊಬೇಕು ಅಂತ ಆ ತರ ಎಲ್ಲ ಸೂಟ್ ಎಲ್ಲ ಹೊಲ್ಸ್ಕೊಂಡಿದ್ದೀವಿ ನಾವು. ಅವಾಗ ಎಲ್ಲಾರು ಅಂದ್ರೆ ನಾನು ಯಾವ್ದೇ ಸಿನಿಮಾ ನೋಡ್ಲಿ ಆ ಕ್ಯಾರೆಕ್ಟರ್ 2 ದಿನ ಇರ್ತಾ ಇದ್ದೆ. ಜಗ್ಗುದಾದ ನೋಡಿದಾಗ ಹಂಗೆ ನೋಡ್ಕೊಂಡು ಅದೇ ತರ ಆಫ್ ಶರ್ಟ್ ಹಾಕೊಂಡು ಕಾಲೇಜಲ್ಲೆಲ್ಲ ನೆಕ್ಸ್ಟ್ ಫೆಸ್ಟ್ಗೆ ಅದೇ ತರ ಟ್ರೆಂಡ್ ಫಾಲೋ ಮಾಡೋದು ನಾವು, ಆ ತರ. ಸೊ ಈ ತರ ಇನ್ಸ್ಪೈರ್ ಆಗಿ ಬಂದಿದ್ ನಾವು. ಓಕೆ, ಅದೇ ಡಿಜಿಟಲ್ ಮೀಡಿಯಾ ಕ್ಷೇತ್ರದಲ್ಲಿ ಇದ್ದಂತವ್ರು ಬರೀ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಅಂತ ಅಂದ್ರೆ ನೀವೇ, ಅಂದ್ರೆ ಚೆನ್ನಾಗಿ ಮಾಡ್ತಾ ಇದೆಯಾ ಮಗ, ಸಾಕಾಗಿ ಬರ್ತಾ ಇದೆ ಹಾಗೆ ಹೀಗೆ ಅಂತ. ನೀನ್ ಸಾಕಾಗಿ ಮಾಡ್ತಾ ಇದೆಯಾ ಮಗ, ಬಾ ಅವಕಾಶ ಕೊಡ್ತೀನಿ ಅಂತ ಕರೆದವ್ರು ಎಷ್ಟು ಜನ, ಕರೆಸ್ಕೊಂಡು
ಮಗ ಹಂಗೆ ಕಣೋ ಹಿಂಗೆ ಕಣೋ ಅಂತ ಅವರಿಗೆ ಅವ್ರು ಬೇಳೆ ಬೇಯಿಸ್ಕೊಂಡು ನಿಮ್ಮನ್ನ ಕಳಿಸಿದವ್ರು ಎಷ್ಟು ಜನ? ಅಂದ್ರೆ ಬೇಳೆ ಬೇಯಿಸ್ಕೊಳ್ಳೋಕೆ ನಾನು ಅಷ್ಟು ಈಸಿಯಾಗಿ ಯಾಕೆ ಸಿಗಲ್ಲ. ನನಗೆ ಒಂದ್ ಜಡ್ಜ್ಮೆಂಟ್ ಇದೆ. ಯಾರೇ ಆಗ್ಲಿ ನನ್ನ ಹತ್ರ ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಇವ್ರು ನನಗೆ ಸಿನಿಮಾ ಮಾಡ್ತಾರೋ ಇಲ್ವೋ ಅಂತ. ಆದ್ರೂ ಒಬ್ರ ಹತ್ರ ಸಿಗಾಕೊಂಡು ಒಂದ್ 6 ತಿಂಗಳು ನನಗ್ ಗೊತ್ತಾಯ್ತು ಇವ್ರು ನನ್ನ ಇದ್ ಮಾಡ್ತಾ ಇದಾರೆ ಅಂತ. ಬಟ್ ಆದ್ರೂ ಬೇರೆ ಒಂದ್ ಸರ್ಕಮ್ಸ್ಟೆನ್ಸಸ್ ಅವ್ರ ಇದ್ದಿದ್ ಪರಿಸ್ಥಿತಿಗೋಸ್ಕರ ನಾನ್ ಇದ್ದೆ ಅಲ್ಲಿ. ಅದಾದ್ಮೇಲೆ ನನ್ ಕೆಲ್ಸ ಮುಗೀತು, ನಾನ್ ಬಂದ್ಬಿಟ್ಟೆ ಅಲ್ಲಿಂದ ಆಚೆ. ಅದು ಬಿಟ್ಟು ಬೇರೆ ಯಾರೋ ನನ್ನ ಬೇರೆ ತರ ಯೂಸ್ ಮಾಡ್ಕೊಬೇಕು ಆತರ ಅನ್ಕೋತಾ ಇದ್ರೆ ಅಂದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ. ನನ್ಗೆ ಅದೊಂದು ಜಡ್ಜ್ಮೆಂಟ್ ಚೆನ್ನಾಗಿದೆ. ಹಂಗಾಗಿ ನಾನು ಆ ತರದವ್ರ ಕೈಲಿ ಅಷ್ಟು ಈಸಿಯಾಗಿ ಸಿಗಲ್ಲ. ಆಮೇಲೆ ಎಲ್ರಿಗೂ ಹೇಳೋದಷ್ಟೇ, ತುಂಬಾ ಜನಕ್ಕೆ ನಾನು ಸಿನಿಮಾ ಅವಕಾಶ ಕೊಡ್ತೀನಿ ಹಂಗೆ ಹಿಂಗೆ ಬೇರೆ ಏನೇನೋ ಇದ್ ಮಾಡ್, ಯಾರೇ ಆಗ್ಲಿ ಸಿನಿಮಾ ಅವಕಾಶ ಕೊಡೋರು ನಿಮ್ಗೆ ಅವಕಾಶ ಮಾತ್ರ ಕೊಡ್ತಾರೆ, ಬೇರೆ ಯಾವ್ದು ಹೇಳೋದು ಇಲ್ಲ. ನಿಮ್ನ ಬೇರೆ ಯಾವ್ದೋ ಒಂದು ಕೆಲ್ಸಕ್ಕೆ ಯೂಸ್ ಮಾಡ್ಕೊಳಲ್ಲ, ಏನು ಮಾಡಲ್ಲ. ನಿಮ್ಗೆ ಅವಕಾಶ ಕೊಡ್ಬೇಕಾ, ನಿಮ್ಗೆ ಏನ್ ಬೇಕು. ಈಗ ನಮ್ಮ ವಯಸ್ಸರು ಬಂದ್ರು, ಸಿಕ್ಕಿದ್ರು, ನಮ್ಗೆ ಚೆನ್ನಾಗಿ ಟ್ರೈನ್ ಮಾಡಿದ್ರು, ಅವಕಾಶ ಕೊಟ್ರು, ನಮ್ನ ಟ್ರೆಂಡಿಂಗ್ ತಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಗು ಅವ್ರು ನಮ್ನ ಬೇರೆ ಯಾವ ವಿಷಯಕ್ಕೂ ನಮ್ನ ಇದ್ ಮಾಡಲ್ಲ. ಅದ್ ನೆಕ್ಸ್ಟ್ ಪ್ರಾಜೆಕ್ಟ್ ಬರ್ತಿದಂಗೆ ಮಗ ಹಿಂಗ್ ಮಾಡೋಣ. ಇವಾಗ ಹಂಗಿಲ್ಲ, ನಾವೊಂದ್ ಫ್ಲೋ. ಈಗ ಡೈಲಿ ಫೋನ್ ಮಾಡೋದು, ಸರ್ ಈ ತರ ಇದೆ. ನಾನ್ ಏನೇ ಒಂದು ಹೆಜ್ಜೆ ಇಡ್ಬೇಕಾದ್ರೂ ಸರ್ ಈ ತರ ಇದೆ, ಸರ್ ಏನ್ ಮಾಡ್ಲಿ. ಯಾಕೆಂದ್ರೆ ನಮ್ ಗುರುಗಳು ಅಂತ ಒಬ್ರು ಇದ್ದಾಗ ಏನೇ ಒಂದು ಸ್ಟೆಪ್ ಇಡ್ಬೇಕು ಅಂದಾಗ ಅವ್ರನ್ನ ಕೇಳಲೇಬೇಕು. ಇನ್ನು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪಟ್ ಅಂತ ನೋಡು ಅಂದ್ರೆ ನಿಮ್ಮ ಕೆಲವ್ರನ್ನ ನೋಡ್ಬಿಟ್ಟು ಒಳ್ಳೆಯವ್ರನ್ನು ನೋಡಿರ್ತಾರೆ, ಅದೇ ರೀತಿ ಕೆಟ್ಟವ್ರನ್ನು ಕೂಡ. ಅಂದ್ರೆ ಕೆಟ್ಟವ್ರು ಅಂತಂದ್ರೆ ಯಾರು ಕೆಟ್ಟವ್ರು ಇಲ್ಲ, ಅಂದ್ರೆ ಕೋತಿಗಳ ತರ ಆಡುವಂತವ್ರನ್ನು ನೋಡ್ಕೊಂಡು ಅವರೇ ಹಿಂಗೆಲ್ಲ ಮಾಡ್ತಾರೆ ಗುರು ನಮ್ಗೇನು ಅಂತ ಅಂದ್ಬಿಟ್ಟು ಒಂದು ವರ್ಗ ಅಂದ್ಕೊಂಡ್ರೆ, ನೋಡು ಗುರು ಅಷ್ಟೊಂದು ಟ್ಯಾಲೆಂಟೆಡ್ಸ್ ಗಳೆಲ್ಲ ಇದಾರೆ, ಅವರೆಲ್ಲ ಬಂದಿರೋದೇ ಸೋಷಿಯಲ್ ಮೀಡಿಯಾದ ಮೂಲಕ ತಾನೆ, ನಾವು ಹಿಂಗೆ ಹೋಗ್ಬಿಡೋಣ ಅಂದ್ಕೊಂಡು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಕಳ್ಕೊಂಡು, ಅಂದ್ರೆ ಇರುವಂತಹ ಒಂದು ವೃತ್ತಿನ ಬಿಟ್ಟು ಇದಕ್ ಜಂಪ್ ಮಾಡ್ತಾರೆ. ಅಂದ್ರೆ ಇದ್ರ ಕಡೆಗೆ ಓವರ್ ಫೋಕಸ್ ಮಾಡ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ಮಾಡೋದು ಒಳ್ಳೇದಾ ಅಥವಾ ಕೆಟ್ಟದ್ದ, ಅಥವಾ ಯೋಚನೆ ಮಾಡ್ಬಿಟ್ಟು ಕಾಲಿಡಬೇಕಾ? ಅಂದ್ರೆ ಸರ್, ನಾನು ನನ್ನ ಕೆರಿಯರ್ ನಾನು ಯೋಚನೆ ಮಾಡ್ಬಿಟ್ಟು ಕಾಲಿಡ್ಲಿಲ್ಲ, ಸೀದಾ ಬಂದ್ಬಿಟ್ಟೆ. ಅಂದ್ರೆ ನನ್ಗೆ ಮಾಡ್ಬೇಕು ಅನ್ಕೊಂಡಿದೀನಿ, ಮಾಡ್ಲೇಬೇಕು. ಈಗ ಯಾರೋ ಒಬ್ರು ನಾನು ಯೋಚನೆ ಮಾಡ್ತಾ ಇದೀನಿ, ನಾನು ಹೋಗ್ಬೇಕೋ ಬೇಡೋ ಈ ತರ ಗೊಂದಲದಲ್ಲೇ ಒಂದ್ 2-3 ವರ್ಷ ಕಳೆದ್ಬಿಡ್ತಾರೆ. ಹೌದು. ಆ 3 ವರ್ಷನ ಇಲ್ಲೇ ಹಾಕಿದ್ರೆ ಸ್ಟ್ರಗ್ಲಿಂಗ್ ತುಂಬಾ ಜನ ಪರಿಚಯ ಆಗ್ತಾರೆ, ಅವಕಾಶಗಳು ಸಿಗುತ್ತೆ. ಆಮೇಲೆ ನಾವ್ ಏನಾಗ್ಬೇಕು ಅನ್ನೋದು ಬರ್ದ್ಬಿಟ್ಟಿರ್ತದೆ ಸರ್. ನಾವ್ ಏನೋ ಒಂದ್ ಆಗ್ಬಿಡ್ತೀನಿ, ನಾನೇನೋ ಅದೇನಾಗ್ಬೇಕು ಅದ್ ಹಾಗೆ ಆಗುತ್ತೆ. ಸೊ ನಾವ್ ಮಾಡ್ಬೇಕಷ್ಟೇ. ನಾನು ಯೋಚನೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಲ್ಲ. ನಿಮ್ಗೆ ಆಸೆ ಇದ್ರೆ ಮಾಡ್ಬೇಕು ಅಂತ ಇದ್ರೆ, ಬೇರೆ ಏನು ಕಮಿಟ್ಮೆಂಟ್ಗಳಿಲ್ಲ ಮನೆ ಕಡೆ ಅಂತಂದ್ರೆ ಬನ್ನಿ. ಬಟ್ ಕಮಿಟ್ಮೆಂಟ್ ಇಟ್ಕೊಂಡು ಬರ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಏಕೆಂದ್ರೆ ಈಗ ನಮ್ಮ ಅಪ್ಪ ಅಮ್ಮ ವರ್ಕಿಂಗ್ ಇರೋದ್ರಿಂದ ಸೊ ನನ್ಗೆ ಅಷ್ಟು ಇದಾಗಿಲ್ಲ. ಸೊ ಹಂಗಾಗಿ ಬಟ್ ಅವ್ರ ಹತ್ರ ನಾನೇನು ದುಡ್ಡು ಎಲ್ಲ ಇಸ್ಕೊಂತ ಇರಲಿಲ್ಲ. ನನ್ಗೆ ಏನಿದ್ ನಾನ್ ಇದ್ ಮಾಡ್ಕೊಂತ ಇದ್ದೆ. ಬಟ್ ಮನೆ ಕಡೆ ಏನಾದ್ರು ಕಷ್ಟ ಇದ್ದು, ಏನಾದ್ರು ಮದುವೆ ಮಾಡ್ಬೇಕು, ಆತರ ಏನಾದ್ರು ಮನೆಗೆ ದುಡ್ಡು ಕಳಿಸ್ಬೇಕು, ಈ ತರ ಇದ್ದಾಗ ಸ್ವಲ್ಪ ಇದಾಗುತ್ತೆ. ನೋಡ್ಕೊಂಡು ಅಲ್ಲ, ನೋಡ್ಕೊಂಡೇ ಜೇಡಿ ಬರ್ಲೇಬೇಡಿ ಅಂತ ನಾನು ಹೇಳಲ್ಲ. ಬನ್ನಿ, ಮಾಡಿ, ಕೆಲಸ ಮಾಡಿ, ಸ್ಟ್ರಗ್ಲಿಂಗ್ ಮಾಡಿ. ತುಂಬಾ ಜನ ಕೇಳ್ತಾರೆ, ನೀನ್ 4 ವರ್ಷ ಇಂಜಿನಿಯರಿಂಗ್ ಮಾಡ್ದಲ್ಲ, ಅದೇ 4 ವರ್ಷ ಇಲ್ಲಿ ಬಂದ್ಬಿಟ್ಟಿದ್ರೆ ಮುಂಚೆನೆ ಬಂದ್ಬಿಡ್ತಾ ಇದ್ದೇನೋ, ಇನ್ನ ಬೇಗ ಸಿಗ್ತಾ ಇತ್ತೇನೋ ಅಂತ. ಬಟ್ ನನ್ಗೆಲ್ಲೋ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದ್ಮೇಲೆ ಆ 4 ವರ್ಷ ಇನ್ನೊಂದ್ 4 ವರ್ಷ ಸ್ಟ್ರಗ್ಲಿಂಗ್ ಜಾಸ್ತಿ ಆಗಿರೋದು. ಇಲ್ಲಿ 4 ವರ್ಷ ಸಿಗ್ಬೇಕಾಗಿರೋ ಫ್ರೆಂಡ್ಸ್ ಗಳು ಯಾರು ಸಿಗ್ತಾ ಇರ್ಲಿಲ್ಲ. ಇದು ಮಿಸ್ ಆಗಿರೋದು ನನ್ಗೆ. ಬಟ್ ಅದೇ ಏನಾಗ್ಬೇಕು ಒಂದು ಜರ್ನಿಯಲ್ಲಿ ಅದ್ ಆಗ್ತಾ ಇರುತ್ತೆ. ನಾವು ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಒಂದು ಪಾಸಿಟಿವಿಟಿನ ಇಟ್ಕೊಂಡು ಹೋಗ್ತಾ ಇರ್ಬೇಕು. ತುಂಬಾ ಜನ ಅನ್ಕೊಂತಾರೆ ನಾನ್ ನೆಗೆಟಿವ್ ಆಗಿ ಮಾಡ್ಬೇಕು, ಪಾಸಿಟಿವ್ ಆಗಿ ನಾವು ಕೆಲಸ ಮಾಡ್ತಾ ಇರ್ಬೇಕಷ್ಟೇ. ಇನ್ನು ಸೋಷಿಯಲ್